ಅನುಮಾನ ಅಲ್ಲ. ನಾವು ಏನೋ ಕಾರಣ ಇಟ್ಕೊಂಡು ಅವ್ರನ್ನ ತುಳಿಯೋಕೆ ನೋಡ್ತಿದ್ದೀವಿ ಅನ್ನೋ ಸತ್ಯ ಅವನಿಗೆ ಗೊತ್ತಾಗಿದೆ. ಅವನು ನನ್ನ ಹತ್ರ ಎಲ್ಲನೂ ಹೇಳ್ಕೊಂಡ. ಆದರೆ ಕಾರಣ ಏನು ಅನ್ನೋದು ಮಾತ್ರ ಅವನಿಗೆ ಗೊತ್ತಿಲ್ಲ. ಮತ್ತೇನ್ ಹೇಳ್ದ? ಇನ್ನೇನು ಹೇಳ್ತಾನೆ, ಇವತ್ತೋ ನಾಳೆನೋ ನನ್ನ ಮೂಲಕ ಆಶ್ರಮದಿಂದ ಹೊರಗೆ ಹಾಕ್ಸೋದು ಉದ್ದೇಶ. ಅವನಿರೋ ಸ್ಪೀಡ್ ನೋಡಿದ್ರೆ ಆ ಕೆಲಸ ಇವತ್ತೇ ಆದರೂ ಆಶ್ಚರ್ಯ ಏನಿಲ್ಲ. ಆದರೆ ಒಂದೆರಡು ಸಾಕ್ಷಿಗೋಸ್ಕರ ಅವನು ವೆಯ್ಟ್ ಮಾಡ್ತಿದ್ದಾನಷ್ಟೇ. ಅಜಯ್, ನೀನು ನಮ್ಮ ಕಡೆಯವನು ಅಂತ ಕಡೆವರೆಗೂ ಅವನಿಗೆ ಗೊತ್ತಾಗಬಾರ್ದು. ಸರಿ ಮೇಡಮ್, ಹಾಗೆ ಆಗಲಿ. ಶಾಂತನು, ನಾನು ಮೊದಲು ಹೇಳ್ದಾಗೆ ನನ್ನ ಮಾತಲ್ಲಿ ಯಾವ ಬದಲಾವಣೆನೂ ಇಲ್ಲ. ಅವನನ್ನ ಮುಗಿಸ್ಬಿಡು. ಯಾವಾಗ ಹೇಗೆ ಅನ್ನೋದನ್ನ ನಾನು ನಿಮ್ಮಿಬ್ಬರಿಗೂ ಫೋನ್ ಮಾಡಿ ಹೇಳ್ತೀನಿ. ಯಾವುದಕ್ಕೂ ರೆಡಿಯಾಗಿರಿ. ಸರಿ ಅಮ್ಮ. ಮೇಡಮ್, ನಾನು ನಿಮ್ಗೊಂದು ಮಾತು ಹೇಳ. ಇಷ್ಟು ಬೇಗ ಅವನನ್ನು ಕೊಲೆ ಮಾಡೋದು ಯಾಕೋ ಸರಿ ಬರ್ತಿಲ್ಲ. ಎಲ್ಲೋ ಒಂದು ಕಡೆ ನಾವು ಸಿಕ್ಕಾಕೋತೀವೇನೋ ಅಂತ ಅನುಮಾನ ಬರ್ತಾ ಇದೆ. ಕೊಲೆ ಮಾಡೋದು ಬಿಟ್ಟು ಬೇರೆ ರೀತಿಯಲ್ಲಿ ಅವನನ್ನು ಹಿಡಿಯೋಕ್ಕಾಗತ್ತಾ ಅಂತ ನೋಡೋಣವಾ? ಹೇಳದ್ಮೇಲೆ ಮುಗೀತು. ಸಾಯಿಸ್ಬೇಕು ಅವನ್ನ. ನನ್ನ ತಮ್ಮ ಅನ್ನೋದನ್ನು ನೋಡ್ಬೇಡಿ. ನನ್ನ ಮೇಲೆ ಗೌರವ ಇಟ್ಟು ನನ್ನ ಜೊತೆಗೆ ಬಂದಿದ್ರೆ ಪ್ರಾಣ ಭಿಕ್ಷೆ ಕೊಡ್ಬೋದಿತ್ತು. ಮೊಂಡ ಅವನು ಬದುಕಿದ್ದಷ್ಟು ನಮಗೆ ತೊಂದರೆ ಜಾಸ್ತಿ. ಶಾಂತನು, ಯಾವಾಗ ಹೇಗೆ ಅನ್ನೋದನ್ನ ನಾನು ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ. ಸರಿಮ್ಮ. ಅಜಯ್, ಸಿದ್ಧವಾಗಿರಿ. ನಿಮ್ಮಿಂದ ನಮ್ಗೆ ಯಾವ ಸಹಾಯ ಬೇಕಾದರೂ ಆಗ್ಬೋದು. ಇಲ್ಲ ಅಂತ ಮಾತ್ರ ಹೇಳಬೇಡಿ. ಅಯ್ಯೋ ಮೇಡಮ್, ನೀವು ಹೇಳದೇ ಇದ್ರು ಕೇಳದೇ ಇದ್ರು ನಾನೇ ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತೀನಿ. ನಾನು ಬರ್ತೀನಿ.